ಹೆಂಗಿದ್ದೀರಿ? ಐ ಹೋಪ್ ಎಲ್ಲರೂ ಚಲೋ ಇದಾರೆ ಅಂತ ಅನ್ಕೋತೀನಿ. ನಾನು ಕೂಡ ಚಲೋ ಇದೀನಿ. ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆಯೇ ಹೊಲಿಗೆಗೆ ಸಂಬಂಧಪಟ್ಟಂಥ ಸಣ್ಣ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ನನ್ನ ಮನೆಯಿಂದನೇ. ಸೊ ಅದ್ರ ಸ್ಯಾಂಪಲ್ಸ್ ಕೂಡ ನಾನು ಕೊಟ್ಟಿದ್ದೆ ಅಂತ ಹೇಳಿದ್ದೆ ಕೆಲವೊಂದು ಒಂದು 3-4 ಶಾಪ್ ಇವ್ರಿಗೆ ಹೋಲ್ಸೇಲರ್ಗೆ. ಸೊ ಅವ್ರು ಏನು ಮಾಡಿದ್ರು ಅಂದರೆ ನಾನು ಓಕೆ ಮಾಡಿ ಒಬ್ಬರು ನನಗೆ ಅಡ್ವಾನ್ಸ್ ಕೊಟ್ಟಿದ್ರು. ಇವಾಗ ಕೆಲಸ ಕೂಡ ಸ್ಟಾರ್ಟ್ ಮಾಡೀನಿ. ಹಿಂದಿನೆಲ್ಲ ವೀಡಿಯೋಸ್ ನಿಮ್ಗೆ ಗೊತ್ತದ. ಸೊ ಸುಮಾರು ಜನ ನಾನು ಕಮೆಂಟ್ ಮಾಡ್ತಾ ಇದ್ರಿ ನಮಗೂ ಕೂಡ ಬರ್ತದೆ ಹೊಲಿಗೆ, ಬಟ್ ಅದು ನಮಗೂ ಹೇಳ್ರಿ ಹೆಂಗೆ ಮಾಡೋದು ಅಂತ ಹೇಳಿ. ಡೆಫಿನೆಟ್ಲಿ ನಿಮ್ಮೆಲ್ರಿಗೂ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನನ್ನ ಜೊತೆಗೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅದ್ರ ಜೊತೆಗೆ ಯಾರ್ಯಾರು ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಿ ರೆಗ್ಯುಲರ್ ವೀಡಿಯೋಸ್ಗಳು ನೋಡಿರಿ. ನಾನು ಈ ಹೊಲಿಗೆ ಬಿಸ್ನೆಸ್ಸಲ್ಲಿ ಸಂಬಂಧಪಟ್ಟಂತೆ ಮತ್ತು ಸುಮಾರು ಒಂದು ಐಟಮ್ಸ್ಗಳನ್ನ ಮನೆಗೆ ಹೆಂಗೆ ಹೊಲಿಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ ನಾನು. ಬಟ್ ಸ್ವಲ್ಪ ನಾನು ಏನು ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಇದರಿಂದ ಮೊದಲು ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂದ್ರೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಮತ್ತು ಏನೇ ತೊಂದರೆ ಬಂದರೂ ಕೂಡ ನಾನು ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತೇನೆ ಅಂತ. ಆ್ಯಂಡ್ ಇನ್ನು ನೆಕ್ಸ್ಟ್ ಇವಾಗ ಫಸ್ಟಿಗೆ ಅಂತ ನಿಮ್ಗೆಲ್ರಿಗೂ ಗೊತ್ತಿರೋ ಅಡ್ವಾನ್ಸ್ ಬಂದಾಯಿತು. ಇನ್ನು ನೆಕ್ಸ್ಟ್ ಒಬ್ಬರದು ಕೂಡ ಅಡ್ವಾನ್ಸ್ ಬರಬೇಕು. ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಿಗ್ಗೆ ಬಂದು ಕೊಟ್ಟು ಹೋಗ್ತೀವಿ ಅಂದಾರ. ಸೊ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಬ್ರ್ಯಾಂಡ್ ಕೂಡ ಹೆಸರನ್ನ ಹುಡುಕಬೇಕು, ಒಂದು ಲೋಗೋ ಕೂಡ ಮಾಡಿಸ್ಬೇಕಂತ ಅಂದ್ಕೊಂಡೀನಿ. ಸೊ ಹೀಗಾಗಿ ಒಂದು 4-5 ಹೆಸರು ನಾವು ಆ್ಯಕ್ಚುಲಿ ಫೈನಲ್ ಮಾಡೀನಿ. ಸೊ ಅದರೊಳಗೆ ಯಾವುದಂತ ನೀವು ಕೂಡ ಸಜೆಸ್ಟ್ ಮಾಡಿರಿ ನನಗೆ, ನೋಡೋಣಂತ ಯಾವುದೋ ಒಂದು ಫೈನಲ್ ಆಗ್ತದೆ. ಅದೇ ಒಂದು ಬ್ರ್ಯಾಂಡನ್ನು ಓಪನ್ ಮಾಡ್ತೀನಿ ನಾನು. ಆ್ಯಂಡ್ ಫಸ್ಟಿಗೆ ಫ್ಯಾಷನ್ ಫಿಕ್ಸರ್ ಅಂತ ಹೇಳಿ, ಸೊ ಇದು ಸ್ವಲ್ಪ ನನಗೆ ಯೂನಿಕ್ ಅನ್ನಿಸ್ತು. ಫ್ಯಾಷನ್ ಫಿಕ್ಸರ್ ಅಂತ ಹೇಳಿ ಇಲ್ಲಿ ನಾನು ಹಾಕಿರ್ತೀನಿ. ಆ್ಯಂಡ್ ಸ್ಟೈಲ್ ಸ್ಟೇಷನ್ ಅಂತ ಹೇಳಿ ಎರಡನೇದ್ದು. ಆ್ಯಂಡ್ ಥರ್ಡ್ ಒನ್ನು ಟೈಮಿ ಪ್ರಿಟಿ ಅಂತ ಹೇಳಿ. ಟೈಮಿ ಪ್ರಿಟಿ ಸ್ವಲ್ಪ ಇನ್ನೂ ಯೂನಿಕ್ ಅನ್ನಿಸ್ತು ನನಗೆ. ಸ್ವಲ್ಪ ಯೂನಿಕ್ ಇರುವಂಥ ಬ್ರ್ಯಾಂಡ್ ನೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಜನರಿಗೆ ಹೈಲೈಟ್ ಆಗ್ತದೆ, ಗೊತ್ತಾಗ್ತದೆ. ಆ್ಯಂಡ್ ಫೋರ್ತ್ ಒನ್ನು ಹೇರ್ ಕ್ಯಾಂಡಿ ಅಂತ ಹೇಳಿ. ಹೇರ್ ಕ್ಯಾಂಡಿ ಕೂಡ ಸ್ವಲ್ಪ ಒಂಥರ ಕ್ಯೂಟ್ ಅನ್ನಿಸ್ತು. ಆ್ಯಂಡ್ ಹೇರ್ ಅಫೇರ್ ಅಂತ ಹೇಳಿ, ಸೊ ಇದು ಕೂಡ ಚಲೋ ಅನ್ನಿಸ್ತು. 5 ಅದಾವು. 5ರೊಳಗೆ ನೀವು ಯಾವ ಸಜೆಸ್ಟ್ ಮಾಡ್ತೀರಿ? ಮ್ಯಾಕ್ಸಿಮಮ್ ಯಾವ್ದು ಬರ್ತದೆ ಅದನ್ನೇ ನಾನು ಬ್ರ್ಯಾಂಡಾಗಿ ಲೋಗೋ ಆಗಿ ಸ್ಟಾರ್ಟ್ ಮಾಡ್ತೀನಿ. ಸೊ ಅದೇ ಬ್ರ್ಯಾಂಡ್ ಒಂದು ಹೆಸರು ಇಟ್ಕೊಂಡು ಮುಂದುವರಿಬೇಕಂತ ಅಂದ್ಕೊಂಡಿವಿ. ಸೊ ನಿಮಗೆ ಯಾವುದು ಸರಿ ಅನ್ನಿಸ್ತದೆ ಅದನ್ನು ಸಜೆಸ್ಟ್ ಮಾಡಿರಿ ನನಗೆ. ಆ್ಯಂಡ್ ಸೊ ಇವಾಗ ನಾನು ನಿಮ್ಮದು ಕಮೆಂಟ್ಸಲ್ಲಿ ಕೆಲವೊಬ್ರು ನನಗೆ ಕೆಲವೊಂದು ಡೌಟ್ಗಳನ್ನ ಕೇಳಿದ್ರಿ, ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಪ್ಲಸ್ ನಿಮಗೆ ಯಾವ ರೀತಿ ಈ ರೀತಿ ಒಂದು ಆರ್ಡ್ರ್ಗಳನ್ನ ತೊಗೋಬೇಕು ಅನ್ನೋದು ಕೂಡ ನಿಮ್ಗೆ ಅದನ್ನು ಕೂಡ ಇದ್ದ ವೀಡಿಯೋದಾಗ ನಾನು ಹೇಳ್ತೇನೆ. ವಿಡಿಯೋ ಹಾಕಿದ್ದೆ ನನಗೆ ಆರ್ಡ್ರ್ ಬಂದದ ಅಂತ ಹೇಳಿ. ಸೊ ಆ ವಿಡಿಯೋ ಕೆಳಗಡೆ ಸುಮಾರು ಜನ ತಮ್ಮ ಒಪಿನಿಯನು ಮತ್ತು ಕಮೆಂಟ್ಸ್ಗಳನ್ನ ಹಾಕ್ಯಾರ. ಅವನು ಕ್ಲಿಯರ್ ಮಾಡ್ಲಿಕ್ಕತ್ತೀನಿ. ಈ ರೀತಿ ನಾನು ಪ್ರತಿ ವಿಡಿಯೋ ಕೆಳಗಡೆ ಬಂದಿರುತ್ತಾ ಕಮೆಂಟ್ಸ್ಗಳದ್ದು ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಹೋದೆ ಅಂದರೆ ಸೊ ನೀವು ಕೂಡ ನನ್ನ ಜೊತೆಗೆ ಸ್ಟೆಪ್ ಬೈ ಸ್ಟೆಪ್ಪು ನೀವು ಕೂಡ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ. ಸೊ ಇಲ್ಲಿ ಮೊದಲಿಗೆ ಪ್ರೀತಿ ಅನ್ನೋರು ನನಗೆ ಕಮೆಂಟ್ ಮಾಡಿರೋದು, ಅಕ್ಕ ಕ್ಲೋತ್ ರೀಸೆಲ್ಲರ್ ಬಗ್ಗೆ ಕೂಡ ನಮಗೆ ಮಾಹಿತಿ ಕೊಡ್ರಿ ಅಂತ ಹೇಳಿ. ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ ಅಂತ. ಎಲ್ಲಿ ನಾವು ಕಡಿಮೆ ರೊಕ್ಕದಾಗ ಬಟ್ಟೆ ತೊಗೋಬೇಕು ಆ್ಯಂಡ್ ಇಲಾಸ್ಟಿಕ್ ಕೂಡ ನಾವು ಯೂಸ್ ಮಾಡೋದಾದರೂ, ಸೊ ಇದು ನಾನು ಕ್ರಂಚೀಸ್ ಏನು ಮಾಡ್ತಾ ಇದ್ದೀನಿ ಅದಕ್ಕೆ ಇಲಾಸ್ಟಿಕ್ ಬೇಕು. ಇಲಾಸ್ಟಿಕ್ ಯಾವ ಕ್ವಾಲಿಟಿದು ಯೂಸ್ ಮಾಡಬೇಕು, ಯಾವ ರೀತಿ ನಾವು ಅದನ್ನು ರೆಡಿ ಮಾಡಬೇಕು, ಇವಾಗ ಟ್ರೆಂಡಲ್ಲಿ ಯಾವ ರೀತಿ ನಡೀತಾ ಇದೆ, ಸುಮಾರು ವೆರೈಟೀಸ್ ಇದೆ ಕ್ರಂಚೀಸಲ್ಲೂ ಕೂಡ. ಸೊ ಅವುಗಳನ್ನ ಮೆಜರ್ಮೆಂಟ್ ಆಯಿತು, ಹೊಲಿಯೋದಾಯಿತು, ಎವ್ರಿಥಿಂಗ್ ನಾನು ಹೇಳ್ಕೊಡ್ತೇನೆ ಅಂತ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ. ಒಂದು 10 ವಿಡಿಯೋ ಹೋಗ್ಲಿದ್ದು 10 ವಿಡಿಯೋದ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಒಂದು ಐಡಿಯಾ ಬಂದುಬಿಡ್ತದೆ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಚೈತ್ರ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ, ನನಗೂ ಹೊಲಿಯೋಕೆ ಬರುತ್ತೆ, ನನಗೂ ಹೇಳ್ರಿ ದಯವಿಟ್ಟು ನಮಗೂ ಒಂದು ಹೆಲ್ಪ್ ಮಾಡಿರಿ ಅಂತ ಹೇಳಿ. ಡೆಫಿನೆಟ್ಲಿ ಇದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಪ್ರತಿಯೊಂದು ವ್ಲಾಗ್ ಕೂಡ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನಾಳೆಲ್ದೆ ನಾಡಿದ್ದು ನಾವು ನಮ್ಮದು ಲೋಗೋ ಮತ್ತು ಬ್ರ್ಯಾಂಡ್ದು ರಿಲೇಟೆಡ್ ಕೂಡ ನಾವು ಡಿಸ್ಕಸ್ ಮಾಡೋಕೆ ಹೊಂಟೀವಿ. ಸೊ ಅಲ್ಲಿ ಕೂಡ ನಾನು ವೀಡಿಯೋ ಶೂಟ್ ಮಾಡ್ತೀನಿ. ಸೊ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಯಾವ ರೀತಿ ನಾನಲ್ಲಿ ಆಯ್ಕೆ ಮಾಡ್ತಾ ಇದ್ದೀನಿ, ಏನು ನೋಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ನಂತರ ಫೈನಲ್ ಯಾವುದಾಗುತ್ತೆ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ವೀಡಿಯೋಸನ್ನು ನೋಡ್ತಾ ಇರಿ. ಆ್ಯಂಡ್ ಇಲ್ಲಿ ನನಗೂ ಮೇಡಮ್ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡಿರಿ ಅಂತ ಹೇಳ್ತಾ ಇದ್ರಿ. ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಇದು ರವಿ ಅವರಂತ ಕಮೆಂಟ್ ಮಾಡಿರೋದು. ಆ್ಯಂಡ್ ಸಾಯಿ ಸರ್ವಮ್ ಅಂತ ಹೇಳಿ, ಅಕ್ಕ ನನಗೊಂದು ವರ್ಕ್ ಫ್ರಮ್ ಹೋಮ್ ಹೇಳಿ ಅಂತ. ಸೊ ವರ್ಕ್ ಫ್ರಮ್ ಹೋಮು ಸುಮಾರು ನಾನು ಹೇಳ್ತಾ ಇದ್ದೀನಿ. ಸೊ ಹೋಗ್ಬಿಟ್ಟು ಫಸ್ಟಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿರಿ ಶ್ರೇಯೋತ್ತಮ್ ಯೂಟ್ಯೂಬ್ ಚಾನಲ್ದಾಗ. ಸೊ ಖಂಡಿತವಾಗ್ಲೂ ನಿಮ್ಗೆ ಜಾಬ್ ಆಗುತ್ತೆ. ಆ್ಯಂಡ್ ರೆಕಮೆಂಡ್ ಕೂಡ ನಾವು ಮಾಡ್ತಾನೆ ಇದ್ದೀವಿ. ಆ್ಯಂಡ್ ಇಲ್ಲಿ ಅಪ್ರಿಷಿಯೇಟ್ ಮಾಡಿದರೆ ದಿವ್ಯಾ ನಾಯಕ್ ಅನ್ನೋರು, ಸೂಪರ್ ಮ್ಯಾಮ್, ನನಗೂ ಕೂಡ ಇದೇ ಥರ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅನಿಸ್ಕೊತಾ ಇದ್ದೀನಿ. ಆ್ಯಂಡ್ ಹೆಂಗೆ ಮಾಡೋದಂತ ಹೆಲ್ಪ್ ಮಾಡಿರಿ, ಆರ್ಡರ್ ಹೆಂಗೆ ತೊಗೊಳ್ಳೋದಂತ ತಿಳಿಸ್ಕೊಡ್ರಿ ಅಂತ ಹೇಳಿ. ಎಸ್ ಡೆಫಿನೆಟ್ಲಿ ಫಸ್ಟಿಗೆ ನೋಡಿರಿ, ನಾನು ಮೊದಲು ಹೇಳೀನಿ ಆನ್ಲೈನ್ ಕೂಡ ತೊಗೋಬೋದು ನಾವು ಆರ್ಡ್ರನ್ನ, ಆಫ್ಲೈನ್ ಕೂಡ ತೊಗೋಬೋದು. ಆನ್ಲೈನ್ ಅಂತ ಬಂದಾಗ ಸುಮಾರು ವೆಬ್ಸೈಟ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಇನ್ನೂ ಸುಮಾರು ಅದಾವು, ಅವನು ಕೂಡ ಹೇಳ್ತೀನಿ. ನೀವು ಅಲ್ಲಿ ರಿಜಿಸ್ಟರ್ ಮಾಡಿ ಕೈ ಬಿಟ್ಬಿಡ್ರಿ. ಸೊ ನಿಮಗೆ ಮೇಲ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆರ್ಡರ್ಗಳು ಬರ್ತಾವೆ ತಾವು. ಸ್ವಲ್ಪ ಟೈಮ್ ಹಿಡಿತದೆ, 1 ವೀಕ್ 2 ವೀಕು ಅಥವಾ 15 ದಿನ ಹೋಗುತ್ತಷ್ಟೇ. ಓಕೆ. ಆ್ಯಂಡ್ ಇಲ್ಲಿ ಆಫ್ಲೈನು ನಾವು ಹೆಂಗೆ ತೊಗೊಳ್ಳೋದಂತ, ನಾನೇನು ತೊಗೊಂಡಿದ್ದು ಆಫ್ಲೈನ್ ಆ್ಯಕ್ಚುಲಿ ನಾವಿರುವಂಥ ಏರಿಯಾ ಅಥವಾ ನಾವಿರುವಂಥ ಒಂದು ಇದರಲ್ಲಿ ಏನು ಮಾಡ್ಕೊಂತ ಹತ್ತಿರದಾಗಿರುವಂಥ ಎಲ್ಲ ಒಂದು ನೀವು ಸ್ಟೇಷ್ನರಿ ಶಾಪ್ಗಳು ಇರ್ತಾರಲ್ಲ ಅವ್ರನ್ನ ಒಂದು ಲೀಸ್ಟ್ ಮಾಡಿರಿ. ಅದರಲ್ಲೂ ಮುಖ್ಯವಾಗಿ ನಿಮಗೆ ಸ್ವಲ್ಪ ಆತ್ಮೀಯರಾಗಿರೋರು, ನಿಮ್ಗೆ ಗೊತ್ತಿರೋರು ಏನಾದರೂ ಇದ್ದರೆ ಇನ್ನೂ ಒಳ್ಳೆಯದು. ಸೊ ಅಂಥ ಶಾಪಲ್ಲಿ ಹೋಗ್ಬಿಟ್ಟು ನೀವು ಮೊದಲಿಗೆ ನೀವು ಹೋಗಿದ್ದ ಮುಂಚೆ ನೀವೇನು ರೆಡಿ ಮಾಡ್ತೀರಿ, ಓಕೆ, ಅದು ಮಾಸ್ಕ್ ಆಗಿರ್ಬೋದು, ಸಣ್ಣ ಪುಟ್ಟದಿಂದ ಸ್ಟಾರ್ಟ್ ಮಾಡಿರಿ ಬಿಸ್ನೆಸ್ಸು. ಮಾಸ್ಕ್ ಆಯಿತು, ಸ್ಕ್ರಂಚೀಸ್ ಆಯಿತು, ನಾನೇನು ಮಾಡ್ತಾಯಿದ್ದೀನಿ ಅವ್ನು ನೀವು ಮಾಡ್ತೀವಿ ಅಂದರೂ ಕೂಡ
ಕ್ವಾಲಿಟಿ ಅಲ್ಲಿ ಯಾವುದೇ ರೀತಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. ಸ್ಯಾಂಪಲ್ಸ್ ಕೊಡುವಾಗ ಸ್ಯಾಂಪಲ್ಸ್ ಚೆನ್ನಾಗಿರಬೇಕು, ನಿಮಗೂ ಕೂಡ ಅನಿಸಿರ್ಬೇಕು ಅದು ಒಳ್ಳೆ ಕ್ವಾಲಿಟಿದು ಅಂತ ಹೇಳಿ. ಆ್ಯಂಡ್ ಫಿನಿಶಿಂಗ್ ತುಂಬ ಚೆನ್ನಾಗಿರಬೇಕು. ಅಟ್ರಾಕ್ಟಿವ್ ಕಲರ್ಗಳಲ್ಲಿ ನೀವು ಬಟ್ಟೆಗಳನ್ನು ತೊಗೊಂಡು ಹೊಲಿದು ಸ್ಯಾಂಪಲ್ಸ್ಗಳನ್ನ ಅವ್ರ ಜೊತೆ ಮಾತಾಡಿ ನೀವು ಅವ್ರಿಗೆ ಕೊಟ್ಟು ಬರಬೇಕು. ಓಕೆ, ಅವ್ರು ತಗೋತಾರೆ. ಓಕೆ, ಸೊ ಡೆಫಿನೆಟ್ಲಿ ಅವ್ರು ಆಪರ್ಚುನಿಟಿ ಕೊಡ್ತಾರೆ. ಒಂದು 10 ಮಂದಿ ಕೇಳಿದ್ರು ಕೂಡ ಒಂದು 6 ಜನ ಆದರೂ ಓಕೆ ಅಂತ ಹೇಳ್ತಾರೆ. ಓಕೆ, ಸೊ ಅಲ್ಲಿ ನೀವು ಕೊಟ್ಟು ಸ್ಯಾಂಪಲ್ಸ್ ಕೊಟ್ಟು ಅದು ಸೇಲ್ ಆಯಿತು ಇಲ್ಲೋ ಅಂತ ಅವ್ರ ಹತ್ರ ನೀವು ಕೇಳ್ಬೋದು. ಸೇಲ್ ಆಗಕತ್ರೆ ಸೊ ಅವ್ರು ಇಂತಿಷ್ಟು ಅಂತ, ಇವಾಗ ನಾವು ಫಾರ್ ಎಕ್ಸಾಂಪಲ್ ಒಂದು ಇವಾಗ 10 ರೂಪೀಸಿಗೆ ಅದು ಹೋಗುತ್ತೆ ಅಂತ ಅನ್ಕೋರಿ ಸ್ಕ್ರಂಚೀಸು. ಸೊ 10 ರೂಪೀಸಿಗೆ ಹೋಗುತ್ತೆ ಅಂತಂದರೆ ಅಂಗಡಿಯವ್ರು ಏನು ಮಾಡ್ತಾರೆ, 2 ರೂಪಾಯಿ 3 ರೂಪಾಯಿಗೆ ತಗೋತಾರೆ. ಅಂದರೆ ನಾವು ಅವ್ರಿಗೆ ಕೊಟ್ಟರು ಕೂಡ ನಮಗೊಂದು 5-6 ರೂಪಾಯಿ ಅಲ್ಲಿಂದ ಇನ್ಕಮ್ ಆಗಿರಬೇಕು. ಸೊ ಆ ರೀತಿ ಅವ್ರಿಗೆ ಕಮಿಷನ್ ನಾವು ಆಫರ್ ಮಾಡ್ತೀವಿ. ಒಂದು ಸ್ಕ್ರಂಚೀಸ್ ಮಾರಿ ಹೋದರೆ ನಾನು ಇಂತಿಷ್ಟು ಅಂತ ನಿಮಗೆ ಕಮಿಷನ್ ಕೊಡ್ತೀನಿ ಅಂತ ನೀವು ಬೇಕಾದ್ರೆ ಮಾತಾಡ್ಬೋದು. ಅದರ್ವೈಸ್ ಅವರು ಏನಾದರೂ ಒಂದು ಆಫರ್ ಕೊಟ್ಟು ಅವ್ರು ಖರೀದಿ ಮಾಡಿದರೆ ನಿಮ್ಮ ಹತ್ರದಿಂದ, ಸೊ ಅವಾಗ ಕೂಡ ನಿಮ್ಗೆ ಅದು ಬಜೆಟಲ್ಲಿ ಬರ್ತಾ ಇದೆ ಅಂತಂದ್ರೆ ಸೊ ನೀವು ಅಲ್ಲಿ ಓಕೆ ಅಂತ ಹೇಳಿ ಮಾಡ್ಬೋದು. ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ ಮತ್ತು ಶಾಪ್ ಅವ್ರ ಮೇಲೆ. ಓಕೆ, ಬಟ್ ಆದರೆ ನೀವು ಆಫ್ಲೈನ್ ತೊಗೋಬೇಕಂದ್ರೆ ನಿಮ್ಮ ಸುತ್ತಮುತ್ತಲಿರುವಂಥ ಸ್ಟಾರ್ಟಿಂಗಲ್ಲಿ ಯಾವ್ಯಾವ ಶಾಪ್ಸ್ಗಳಿದೆ ಒಂದು ಲಿಸ್ಟ್ ಮಾಡಿರಿ, ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ಯಾಂಪಲ್ಸ್ಗಳು ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಹೋಗಿ ಅವ್ರಿಗೆ ಮಾತಾಡಿ ಕೊಟ್ಟು ಬರ್ರಿ. ಓಕೆ, ಸೊ ನಂತರ ಅಪ್ಡೇಟ್ಗಳನ್ನ ಕೇಳ್ತಾ ಇರಿ, ಯಾವ ರೀತಿ ಇದೆ, ಮಾರ್ತಾ ಇದೆಯಾರ, ಹೋಯ್ತಾ ಇಲ್ವಾ, ಎಷ್ಟಕ್ಕೆ ಹೋಯ್ತು. ಸೊ ಈ ರೀತಿ ಸ್ವಲ್ಪ ಎನ್ಕ್ವೈರಿ ಮಾಡಿ ನಂತರ ಅವರಿಗೆ ಇಷ್ಟ ಆಯಿತು ಮತ್ತೆ ಕೇಳ್ತಾ ಇದ್ದಾರೆ ಕಸ್ಟಮರ್ಸ್ ಅಂದರೆ ಡೆಫಿನೆಟ್ಲಿ ಅವ್ರು ನಿಮಗೆ ಆರ್ಡರ್ ಕೊಡ್ತಾರೆ. ಓಕೆ, ಸ್ವಲ್ಪ ಟೈಮ್ ಹಿಡಿತದೆ, ಬಟ್ ಅದು ನಿಮ್ಮ ಕ್ವಾಲಿಟಿ ಒಳಗೆ ಯಾವುದೋ ರೀತಿ ಕಡಿಮೆ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ಮೇನ್ ಇರೋದೇ ನಿಮ್ಮದು ಕ್ವಾಲಿಟಿ ನೋಡಿ ಓಕೆ ಅಂತ ಹೇಳ್ತಾರೆ, ಆರ್ಡರ್ ಕೊಡ್ತಾರೆ. ಅದರೊಳಗೆ ಯಾವುದೇ ರೀತಿ ಕಂಜೂಸ್ತನ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ, ಸಣ್ಣ ಪುಟ್ಟದಿಂದ ಸ್ಟಾರ್ಟ್ ಮಾಡಿರಿ, ನಾನು ಇಷ್ಟೇ ಹೇಳೋದು. ಆ್ಯಂಡ್ ನೆಕ್ಸ್ಟು ಬೈಬ್ಯಾಕ್ ಇದ್ದರೆ ಏನಾದರೂ ಹೇಳಿ ಅಂತ. ಬೈಬ್ಯಾಕ್ ಇರೋದು ಸ್ವಲ್ಪ ಸಿಗೋದು ಕಷ್ಟ ಸ್ನೇಹಿತರೆ. ಸೊ ನಾನು ಹೇಳೋದು ಇಷ್ಟೇ ಅಂದರೆ ನೀವು ಮನೆಯಿಂದ ನಾನು ಹೇಳಿದ ಥರನೇ ಸ್ಟಾರ್ಟ್ ಮಾಡಿರಿ. ಬೈಬ್ಯಾಕ್ ಅಂತ ಇದ್ದರೆ ಬಿಸ್ನೆಸ್ಸು ಡೆಫಿನೆಟ್ಲಿ ನಾನು ಹೇಳ್ತೀನಿ. ಬಟ್ ಅಟ್ ಎ ಟೈಮ್ ನೀವೇನಾದರೂ ದುಡಿಬೇಕಂತ ಅಂದ್ಕೊಂಡಿದ್ರೆ ಸೊ ನೀವು ಇದನ್ನು ಸ್ಟಾರ್ಟ್ ಮಾಡಿರಿ. ಓಕೆ, ಆ್ಯಂಡ್ ಇಲ್ಲಿ ನಮಗೂ ಟೈಲರಿಂಗ್ ಬರುತ್ತೆ. ಇಲ್ಲಿ ರೀನಾ ಅನ್ನೋರು ಬರ್ದಿರೋದು ಕಮೆಂಟ್ ನನಗೆ, ನಮಗೂ ಕೂಡ ಟೈಲರಿಂಗ್ ಕೆಲಸ ಬರುತ್ತೆ, ಆಫ್ಲೈನ್ ಆನ್ಲೈನ್ ಆರ್ಡರ್ ಮಾಡೋದು ಹೇಗೆ ಅಂತ ಹೇಳಿ ಮತ್ತು ನಾವು ಕೂಡ ಅಪ್ಲೋಡ್ ಮಾಡಲು ಕನ್ನಡದಲ್ಲಿ ಬೈಬ್ಯಾಕ್ ಪೌಚ್ಗಳನ್ನೆಲ್ಲ ಮಾಡ್ತಾರಂಥವ್ರು. ಸೊ ಇದನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ಅಂತೆ. ಸೊ ಯಾವ ರೀತಿ ನಾವು ಮಾರ್ಕೆಟಿಂಗ್ ಮಾಡಬೇಕು ಯಾವುದೇ ಒಂದು ಪ್ರಾಡಕ್ಟನ್ನು ಅಂತ ಕೂಡ. ಓಕೆ, ಸೊ ಅದ್ರಲ್ಲಿ ನಿಮಗೆಲ್ಲ ಗೊತ್ತಾಗುತ್ತೆ. ಇವಾಗ ಮತ್ತೊಂದು ನೆಕ್ಸ್ಟು ಇವ್ರದ್ದು ಹೆಸರಿಲ್ಲ ಮೇಡಮ್, ನಾನು ಮುಂಬೈಲಿರೋದು, ಮಗು ಇದೆ, ಮನೆಯಲ್ಲೇ ಇದ್ದೀನಿ ನಾನು, ಟೈಲರಿಂಗ್ ಪೂರ್ತಿ ಬರುತ್ತೆ ನನಗೆ. ಇಲ್ಲಿ ಬಂದು ಹೊಲಿಗೆಗೆ ಬಟ್ಟೆ ಕೊಡೋಕ್ಕೆ ಜನ ಯಾರೂ ಬರಲ್ಲ, ಮಷೀನು ಇದೆ ನನ್ನ ಹತ್ರ, ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸ ಅಷ್ಟೇ ಸಿಗುತ್ತೆ, ಶಾಪ್ ಹಾಕಿದ್ರೆ ನಡೆಯುತ್ತೆ, ಬಟ್ ಮಗು ಸಣ್ಣದಿದೆ, ನಮಗೆ ಹೇಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ನಾನು ಹೇಳೋದು ಇವಾಗ ಈಗಿನ ಕಾಲ ಇವಾಗ ಚೇಂಜ್ ಆಗಿದೆ. ಮೊದಲಿನ ಕಾಲದಲ್ಲಿ ಹೇಗಿತ್ತಂದರೆ ನಾವು ಶಾಪ್ ಓಪನ್ ಮಾಡಬೇಕಾಗಿತ್ತು. ಓಕೆ, ಸೊ ಅವಾಗ ಅಷ್ಟೊಂದು ಆನ್ಲೈನ್ ಎಲ್ಲ ಜನ ಇರ್ತಿರ್ಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ. ಸೊ ಇವಾಗ ನೀವು ಎಲ್ಲಿ ಹೋಗ್ಬಿಟ್ಟು ಶಾಪ್ ತೆಗೆದು ನೀವೆಲ್ಲಿ ಇದನ್ನು ಕಟ್ಟಬೇಕಾಗಿಲ್ಲ ಬಾಡಿಗೆ, ನೀವೆಲ್ಲಿ ಓಪನ್ ಮಾಡೋಕ್ಕೆ ಹೋಗಬೇಡ್ರಿ, ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ, ಮನೆಯಿಂದ ಸ್ಟಾರ್ಟ್ ಮಾಡಿರಿ. ಆನ್ಲೈನ್ ನೀವು ಇಲ್ಲಿ ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋಸ್ಗಳನ್ನ ನೋಡ್ತಾ ಹೋದ್ರಿಂದ ನಿಮಗೆ ಗೊತ್ತಾಗುತ್ತೆ, ಸೆಲ್ ಔಟ್ ಆಗುತ್ತೆ ಕೂಡ. ನಮಗನ್ಸುತ್ತೆ ಕೆಲವು ಪ್ರಾಡಕ್ಟ್ ಸೇಲ್ ಆಗಲ್ಲ ಅಂತ, ಬಟ್ ಹೊರಗಡೆ ಹೋಗಿ ನೋಡಿದರೆ ಅದೇ ಪ್ರಾಡಕ್ಟು ಎಷ್ಟು ಜನ ಖರೀದಿ ಮಾಡ್ತಾ ಇರ್ತಾರೆ. ಓಕೆ, ಸೊ ಅಮೆಝಾನಲ್ಲಿ ನೋಡ್ಬೋದು ಸ್ಕ್ರಂಚೀಸ್ ಎಷ್ಟು ಡಿಮ್ಯಾಂಡ್ ಇದೆ ಅಂತಂದರೆ ತುಂಬ ಡಿಮ್ಯಾಂಡ್ ಇದೆ. ಅದು ಜಸ್ಟ್ ಒಂದು 6-7 ಪೀಸ್ ಕೊಟ್ಟರೆ 200-300 ರೂಪಾಯಿ ಇನ್ಕಮ್ ಇದೆ ಅದರಲ್ಲಿ. ಸೊ ನೀವು 2 ರೂಪಾಯಿ 3 ರೂಪಾಯಿ ಅಥವಾ ಭಾಳ ಅಂದರೆ 5 ರೂಪಾಯಿ ಖರ್ಚು ಹೋಗ್ಬೋದು ಒಂದು ಸ್ಕ್ರಂಚೀಸ್ ಮಾಡೋದಕ್ಕೆ. ಅದು 300-400 ರೂಪಾಯಿ ಎಷ್ಟೊಂದು ಫಾಯ್ದೆ ಇದೆ ಅಂತಂದರೆ ಅದರಲ್ಲಿ ನೀವು ಅನ್ಲಿಮಿಟೆಡ್ ಫಾಯ್ದೆ ಅದ ಆ್ಯಕ್ಚುಲಿ. ಸೊ ಆ ರೀತಿ ನೀವು ಬಿಸ್ನೆಸ್ನ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಶುರು ಮಾಡಿರಿ, ಮನೆಯೊಳಗೆ ಶುರು ಮಾಡಿರಿ. ಎಲ್ಲ ಹೆಣ್ಮಕ್ಳಿಗೆ ನಾನು ಹೇಳೋದು ಹೊರಗಡೆ ಶಾಪ್ ಓಪನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಮತ್ತು ಮನೆಗೆ ಹೋಗೋದು, ಮನೆಯಲ್ಲಿ ಕೆಲಸ ಮಾಡಬೇಕು, ಹೊರಗಡೆ ಶಾಪಿಗಂತ ಮತ್ತೆ ಸಪ್ರೇಟ್ ಟೈಮ್ ತೆಗೆದು ಹೋಗಬೇಕಾಗುತ್ತೆ ನೀವು. ಹೀಗಾಗಿ ಮನೆಯಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಿ. ನಾನು ಎಲ್ಲ ಹೆಣ್ಮಕ್ಳಿಗೆ ಅದನ್ನೇ ರೆಫರ್ ಮಾಡೋದು, ಎಲ್ಲಿ ಹೋಗಬೇಡ್ರಿ, ಫ್ಯಾಮಿಲಿ ನೋಡ್ಕೊಂತಾರೆ ಮನೆಯೊಳಗೆ ಸ್ಟಾರ್ಟ್ ಮಾಡಿರಿ. ಮನೆಯಿಂದ ನೀವು ಗ್ರೋ ಆಗ್ಬೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಸುಮಾರು ಜನ ಹೇಳಿರೋದು ಒಂದೇ ಅಂತಂದರೆ ನಿಮ್ಮದು ಡೈಲಿ ರೂಟೀನ್ ಹೇಳಿ ಅಂತ ಹೇಳಿರಿ. ಸೊ ನಂದು ಡೈಲಿ ರೂಟೀನ್ ಹೆಂಗಿರ್ತದೆ ಅಂತ ಹೇಳಿ, ಸೊ ಅದನ್ನು ಸಪ್ರೇಟಾಗಿ ನಾನು ಒಂದು ಸಾರಿ ಶೂಟ್ ಮಾಡಬೇಕು, ಟೈಮೇ ಸಿಗೋದಿಲ್ಲ ಆ್ಯಕ್ಚುಲಿ. ಬೆಳಿಗ್ಗೆ ನಾನು ಹೇಳೋದು 3:30ಗೆ ಹೇಳ್ತೀನಿ. ಸೊ ಅದು 3:30 ಎದ್ದು ಅವಾಗಿಂದ ನನ್ನ ರೂಟೀನ್ ಶುರುವಾಗಿರ್ತದೆ. ರಾತ್ರಿ 11 ಗಂಟೆ ಭಾಳ ಅಂದರೆ 11:30ವರೆಗೂ ನಾನು ಎಚ್ಚರಿರ್ತೀನಿ, ಅದಾದ್ಮೇಲೆ ಮಲಗಿರ್ತೀನಿ. ಬಟ್ ಈ ಮಧ್ಯದಲ್ಲಿ ಏನೇನು ನಂದು ರೂಟೀನ್ ಇರ್ತದೆ, ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ. ನನಗೂ ಕೂಡ ಸಣ್ಣ ಮಗು ಅದ, ಸೊ ಅದ್ರ ಜೊತೆಗೆ ಮನೆ ಕೂಡ ನೋಡ್ಕೊತೀನಿ. ಸೊ ಮನೆಯೊಳಗೆಲ್ಲ ಅಡುಗೆ ಮಾಡೋದು ಎಲ್ಲ ನಾನೇ ಮಾಡೋದು ಆ್ಯಕ್ಚುಲಿ. ಸೊ ಹೆಂಗೆ ಮಾಡ್ತೀನಿ ಅಂತ ಡೆಫಿನೆಟ್ಲಿ ನಂದೊಂದು ರೂಟೀನ್ ಹೇಗಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರ್ತದೆ ಹೆಂಗೆ ಅಂತ ಹೇಳಿ. ಆ್ಯಂಡ್ ಸೊ ಇಷ್ಟು ನನಗೆ ಕಮೆಂಟ್ಸ್ ಬಂದಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಒಂದು ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಿಮ್ಮದು. ಸೊ ನಾನು ಹೇಳೋದು ಒಂದೇ ಅಂದರೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಳ್ರಿ ಫಸ್ಟಿಗೆ. ಸೊ ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಇದು ಒಂದು ಸಣ್ಣ ಏನು ಇರುತ್ತಲ್ಲ ನಮ್ಮ ಮೇಲೆ ಇರುವಂಥ ಭರೋಸಾ, ಅದೇ ಮುಂದೆ ಒಯ್ಯುತ್ತೆ ನಿಮ್ಮನ್ನ. ಸೊ ಎಲ್ಲಿ ನಾವು ಅದಾಗೋದಿಲ್ಲ, ಅದಾಗುತ್ತೋ ಇಲ್ಲೋ, ಅಥವಾ ಹೋಗಲಿ ಬಿಡು ಅಂತ 1-2 ನಿಮಿಷ ವಿಚಾರ ಮಾಡಿದ್ವಿ, ಅದನ್ನು ಬಿಟ್ವಿ. ಸೊ ನಂತರ ಮತ್ತೊಂದಕ್ಕೆ ತಲೆ ಹಾಕಿದ್ವಿ, ಹಾಗೆಲ್ಲ ಆಗಬಾರ್ದು. ಸೊ ಒಂದು ಥರ ನೀವು ನಿಮ್ಮ ಮೇಲೆ ವಿಶ್ವಾಸ ಮಾಡ್ಕೊಂಡು ನಾನು ಮಾಡ್ತೀನಿ,
ನಾನು ಮಾಡ್ತೀನಿ ಅನ್ನೋದು ಇಷ್ಟು ಬಂದುಬಿಟ್ರೆ ತಲೆಯೊಳಗೆ, ಸೊ ಅದು ಸಕ್ಸಸ್ಫುಲ್ ಆಗುತ್ತೆ. ಸೊ ಹೀಗಾಗಿ ನಾನು ಮಾಡ್ತೀನಿ, ಮನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ, ಏನೇ ಬಂದರೂ ನಾನು ಆಚೆ ಹೋಗೋಕ್ಕಾಗಲ್ಲ. ಯಾಕಂದರೆ ಸುಮಾರು ಹೆಣ್ಮಕ್ಳು, ನಂದು ಅದೇ ಪರಿಸ್ಥಿತಿ ಇದೆ ಇವಾಗ. ಸೊ ನಾನು ಆಚೆ ಹೋಗೋ ಹಾಗೇ ಇಲ್ಲ. ಆ್ಯಕ್ಚುಲಿ ನನ್ನ ಮಗನ ಬಿಟ್ಟು ಎಲ್ಲಿ ಹೋಗೋ ಹಾಗಿಲ್ಲ. ಅವ್ನು ಸ್ಕೂಲ್ಗೂ ನಾನೇ ಬಿಡಕ್ಕೆ ಹೋಗಬೇಕು, ಅವ್ನು ಕರ್ಕೊಂಬರೋಕ್ಕೂ ನಾನೇ ಹೋಗಬೇಕು, ಎವ್ರಿಥಿಂಗ್ ನಾನೇ ಮಾಡ್ತೀನಿ, ಎಲ್ಲ ಕೆಲಸನೂ. ಸೊ ಮಾಡಿದರೂ ಕೂಡ ಇವನು ಇಷ್ಟು ನಾನು ಕೆಲಸ ಕೂಡ ಮಾಡ್ತೀನಿ ನಂದು ಪರ್ಸ್ನಲ್. ಸೊ ಹೆಂಗೆ ಮಾಡ್ತೀನಿ? ಸೊ ಮಾಡ್ತೀನಿ ಅನ್ನೋದು. ಸೊ ಮೇನ್ ನಮ್ಗೆ ನಾವು ಇದು ಮಾಡ್ಕೋಬೇಕು, ಕನ್ವಿನ್ಸ್ ಮಾಡ್ಕೋಬೇಕು. ಓಕೆ ನಾವು ಮಾಡ್ತೀವಿ ಅಂತ ಹೇಳಿ, ಎಸ್ ನಾವು ಮಾಡಲೇಬೇಕಂತ ಹೇಳಿ ಮಾಡಿಬಿಟ್ವಿ ಅಂದರೆ ಯಾವ ಕೆಲಸ ಆದರೂ ಕೂಡ ನೀವು ಮಾಡ್ಬೋದು. ಸೊ ನಾನು ಹೇಳೋದು ಇಷ್ಟೇ, ಮೊದಲು ನಿಮ್ಮ ಮೇಲೆ ನೀವು ವಿಶ್ವಾಸ ಇಡ್ರಿ. ನಾ ಮಾಡ್ತೀನಿ ಅಂತ ಹೇಳಿ, ನಾ ಕಲಿತೀನಿ ಅಂತ ಹೇಳಿ, ನನಗೆ ಗೊತ್ತಿಲ್ಲ ಅಂದರೂ ಕೂಡ ನಾನು ತಿಳ್ಕೊತೀನಿ ಅದ್ರ ಬಗ್ಗೆ, ತಿಳ್ಕೊಂಡು ಅದ್ರ ಬಗ್ಗೆ ನಾನು ಮಾಡ್ತೀನಿ, ಮುಂದುವರಿತೀನಿ ಅಂತ. ಇಷ್ಟು ಸಣ್ಣ ವಿಷಯಗಳು ನೀವು ತಲೆಗೆ ಫಿಕ್ಸ್ ಮಾಡ್ಕೊಂಡ್ರೆ ಎಂತೆಂಥ ದೊಡ್ಡ ದೊಡ್ಡ ವಿಷಯಗಳನ್ನ ಕೂಡ ನೀವು ತಿಳ್ಕೊಂಡು ಮತ್ತೆ ಅದ್ರಲ್ಲಿ ಕೂಡ ಮುಂದುವರಿಬೋದು. ಓಕೆ, ಸೊ ಆನ್ಲೈನಲ್ಲಿ ಮಾರೋದು ಅಥವಾ ಆಫ್ಲೈನಲ್ಲಿ ಆರ್ಡರ್ ತೊಗೊಂಡು ಕೆಲಸ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ ಕೇಸ್ ನನ್ನ ಕಡೆ ಕೂಡ ಆರ್ಡರ್ಸ್ ಏನಾದರೂ ಆ ರೀತಿ ಇದ್ದರೆ ಡೆಫಿನೆಟ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅವಾಗ ನೀವು ಕೂಡ ಮನೆಯಿಂದಲೇ ಅದನ್ನು ಸಪ್ಲೈ ಮಾಡ್ಬೋದು. ಓಕೆ, ಸೊ ನನ್ನ ಕಡೆಯಿಂದಾಗಿ ನಾನು ಖಂಡಿತವಾಗಿ ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ. ಆ್ಯಂಡ್ ಈಗಾಗಲೇ ನಂದು ಇದೇ ಚಾನಲಲ್ಲಿ ನಿಮ್ಮದು ಮೇನ್ ಪೇಜಿಗೆ ಹೋದ್ರಂದ್ರೆ ನಾನು ಇದುವರೆಗೆ ಸ್ಟಿಚಿಂಗ್ ಏನೇನು ವರ್ಕ್ ಮಾಡೀನಿ ಅದ್ರ ಬಗ್ಗೆ ಎಲ್ಲ ವೀಡಿಯೋಸ್ ಅದಾವು. ಅದು ಸ್ವಲ್ಪ ಹಿಂದಿಯೊಳಗದ ನೋಡಿರಿ ನಿಮಗೆ ಬೇಕು ಅಂದರೆ. ಇಲ್ಲಾಂದರೆ ಬರುವಂಥ ವೀಡಿಯೋಸ್ ಒಳಗೆ ನಾನು ಯಾವ ರೀತಿ ಮೆಜರ್ಮೆಂಟ್ ತೊಗೋತೀನಿ, ಯಾವ ರೀತಿ ಬ್ಲೌಸ್ ಹೊಲಿತೀನಿ, ಯಾವ ರೀತಿ ಪೆಟ್ಟಿಕೋಟ್ ಹೊಲಿತೀನಿ, ಎವ್ರಿಥಿಂಗ್ ನಿಮಗೆ ಟ್ರೆಂಡಿಂಗಲ್ಲಿ ಇರೋದನ್ನೇ ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ರೆಗ್ಯುಲರ್ ವೀಡಿಯೋಸ್ ನೋಡಿರಿ. ಸೊ ಐ ಹೋಪ್ ಇವತ್ತು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಮುಂದಿನ ನೋಡಿದ ಮತ್ತೆ ಸಿಗ್ತೀನಿ. ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಪ್ಲೀಸ್ ನನ್ನ ಕಮೆಂಟ್ ಸೆಕ್ಷನ್ ಬರೀರಿ. ನೆಕ್ಸ್ಟ್ ವೀಡಿಯೋದಾಗ ಡಿಸ್ಕಸ್ ಮಾಡೋಣ ಅಂತ. ಅಲ್ಲಿವರೆಗೂ ನಮಸ್ಕಾರ.